ನಮಸ್ಕಾರ. ಬೋಲ್ಡ್ ಬುಕ್ಸ್ ಕನ್ನಡದ ಮತ್ತೊಂದು ಅದ್ಭುತ ಸಂಚಿಕೆಗೆ ಸ್ವಾಗತ. ನೀವು ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು ಎಂದುಕೊಂಡಿದ್ದರೆ ಅಥವಾ ಈಗಾಗಲೇ ಬಿಸ್ನೆಸ್ ನಡೆಸುತ್ತಿದ್ದರೆ ಇಂದಿನ ವಿಡಿಯೋ ನಿಮ್ಮ ಆಲೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿದೆ. ನೀವು ಸಾಕಷ್ಟು ಬಿಸ್ನೆಸ್ ಪುಸ್ತಕಗಳನ್ನು ಓದಿರಬಹುದು, ಆದರೆ ಜೇಸನ್ ಫ್ರೈಡ್ ಅವರು ಬರೆದಿರುವ ರೀವರ್ಕ್ ಪುಸ್ತಕ ಉಳಿದೆಲ್ಲ ಪುಸ್ತಕಗಳಿಗಿಂತ ವಿಭಿನ್ನವಾಗಿದೆ. ಈ ಪುಸ್ತಕದಲ್ಲಿ ಯಾವುದೇ ಬೋರಿಂಗ್ ಅಕಾಡೆಮಿಕ್ ಥಿಯರಿಗಳಿಲ್ಲ, ಬದಲಾಗಿ ಲೇಖಕರ 10 ವರ್ಷಗಳ ನೈಜ ಅನುಭವವಿದೆ. ಲೇಖಕರ 37 ಸಿಗ್ನಲ್ಸ್ ಕಂಪನಿ ಯಾವ ರೀತಿ ಯಾವುದೇ ಇನ್ವೆಸ್ಟರ್ಗಳಿಲ್ಲದೆ, ದೊಡ್ಡ ಅಡ್ವರ್ಟೈಸ್ಮೆಂಟ್ ಇಲ್ಲದೆ ಮತ್ತು ಕೇವಲ ಬೆರಳೆಣಿಕೆಯ ಉದ್ಯೋಗಿಗಳನ್ನು ಇಟ್ಟುಕೊಂಡು $1 ಮಿಲಿಯನ್ ಲಾಭ ಗಳಿಸಿತು ಎನ್ನುವ ರಹಸ್ಯಗಳು ಇಲ್ಲಿವೆ. ಬನ್ನಿ, ಈ ಅದ್ಭುತ ಪುಸ್ತಕದ ಪ್ರತಿಯೊಂದು ಪಾಠವನ್ನು ನೈಜ ಕಥೆಗಳ ಮೂಲಕ ವಿವರವಾಗಿ ತಿಳಿಯೋಣ. ಭಾಗ 1. ರಿಯಲ್ ವರ್ಲ್ಡ್ ಭ್ರಮೆ ಮತ್ತು ತಪ್ಪುಗಳಿಂದ ಕಲಿಯುವುದು. ನಾವು ಯಾವುದೇ ಒಂದು ಹೊಸ ಐಡಿಯಾ ಹೇಳಿದಾಗ ಜನ ತಕ್ಷಣ ಇದು ರಿಯಲ್ ವರ್ಲ್ಡ್ನಲ್ಲಿ ವರ್ಕ್ ಆಗಲ್ಲ ಅಂತಾರೆ. ಆದರೆ ಈ ರಿಯಲ್ ವರ್ಲ್ಡ್ ಎನ್ನುವುದು ಕೇವಲ ನಿರಾಶಾವಾದಿಗಳು ತಾವು ಕೆಲಸ ಮಾಡದಿರಲು ಮತ್ತು ಇತರರನ್ನು ಕೆಳಗೆ ಎಳೆಯಲು ನೀಡುವ ಒಂದು ನೆಪವಷ್ಟೇ. ಅವರು ಸಮಾಜ ಬದಲಾವಣೆಗೆ ಸಿದ್ಧವಿಲ್ಲ ಎಂದು ಭಾವಿಸುತ್ತಾರೆ. ಬಿಸ್ನೆಸ್ನಲ್ಲಿ ಫೇಲ್ ಆಗುವುದು ಸಹಜ, ತಪ್ಪುಗಳಿಂದ ಕಲಿಯಿರಿ ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ತಪ್ಪುಗಳಿಂದ ನೀವು ಏನು ಕಲಿಯುತ್ತೀರಿ? ಮುಂದಿನ ಬಾರಿ ಏನು ಮಾಡಬಾರದು ಎಂದು ಮಾತ್ರ ಕಲಿಯುತ್ತೀರಿ, ಆದರೆ ಏನು ಮಾಡಬೇಕು ಎನ್ನುವ ಸ್ಪಷ್ಟತೆ ನಿಮಗೆ ಸಿಗುವುದಿಲ್ಲ. ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲ್ನ ಒಂದು ಅಧ್ಯಯನದ ಪ್ರಕಾರ, ಒಮ್ಮೆ ಯಶಸ್ವಿಯಾದ ಉದ್ಯಮಿಗಳು ಮತ್ತೊಮ್ಮೆ ಯಶಸ್ವಿಯಾಗುವ ಸಾಧ್ಯತೆ 34%ರಷ್ಟಿರುತ್ತದೆ. ಆದರೆ ಫೇಲ್ ಆದವರು ಮತ್ತೆ ಯಶಸ್ವಿಯಾಗುವ ಸಾಧ್ಯತೆ ಕೇವಲ 23%. ಅಂದರೆ ಮೊದಲ ಬಾರಿ ಬಿಸ್ನೆಸ್ ಶುರು ಮಾಡುವವರಷ್ಟೇ ಇರುತ್ತದೆ. ಆದ್ದರಿಂದ ಫೇಲ್ಯೂರ್ಗಿಂತ ಯಶಸ್ಸಿನಿಂದ ಕಲಿಯುವುದು ಬಹಳಷ್ಟಿದೆ. ಬಿಸ್ನೆಸ್ನಲ್ಲಿ ಪ್ಲಾನ್ ಮಾಡುವುದು ಎಂದರೆ ಅದು ಕೇವಲ ಭವಿಷ್ಯವನ್ನು ಊಹೆ ಮಾಡಿದಂತೆ. 5 ವರ್ಷದ ಪ್ಲಾನ್ ಬರೆದಿಟ್ಟುಕೊಂಡು ಕುಳಿತುಕೊಳ್ಳುವ ಬದಲು ಈ ವಾರ ಏನು ಮಾಡಬೇಕು ಎಂದು ನಿರ್ಧರಿಸಿ ತಕ್ಷಣ ಕೆಲಸ ಶುರು ಮಾಡಿ. ಇನ್ನೊಂದು ದೊಡ್ಡ ಭ್ರಮೆ ಎಂದರೆ ವರ್ಕಹಾಲಿಸಂ. ನಿದ್ದೆ ಬಿಟ್ಟು ತಡರಾತ್ರಿಯವರೆಗೂ ಆಫೀಸ್ನಲ್ಲಿಯೇ ಬಿದ್ದುಕೊಂಡು ಕೆಲಸ ಮಾಡುವುದು ಹೀರೋಯಿಸಂ ಅಲ್ಲ, ಅದು ಒಂದು ರೀತಿಯ ಮೂರ್ಖತನ. ವರ್ಕಹಾಲಿಕ್ಗಳು ಸಮಸ್ಯೆಗಳನ್ನು ಸ್ಮಾರ್ಟ್ ಆಗಿ ಬಗೆಹರಿಸುವ ಬದಲು ಕೇವಲ ಹೆಚ್ಚು ಗಂಟೆಗಳ ಕಾಲ ಶ್ರಮ ಹಾಕಿ ಬಗೆಹರಿಸಲು ನೋಡುತ್ತಾರೆ. ಅಷ್ಟೇ ಅಲ್ಲ, ಅವರು ಬೇಗ ಮನೆಗೆ ಹೋಗುವ ಇತರರಿಗೂ ಗಿಲ್ಟ್ ಫೀಲ್ ಮಾಡಿಸುತ್ತಾರೆ. ಸರಿಯಾದ ಸಮಯಕ್ಕೆ ಮನೆಗೆ ಹೋಗಿ ಕಡಿಮೆ ಶ್ರಮದಲ್ಲಿ ಹೆಚ್ಚು ಕೆಲಸ ಮಾಡುವ ದಾರಿ ಹುಡುಕುವವನೇ ನಿಜವಾದ ಹೀರೋ. ಭಾಗ 2. ನಿಮ್ಮ ಐಡಿಯಾಗಳನ್ನು ಕಾರ್ಯರೂಪಕ್ಕೆ ತರುವುದು. ಯಾವುದಾದರೂ ಒಳ್ಳೆಯ ಪ್ರಾಡಕ್ಟ್ ಮಾಡಬೇಕು ಎಂದರೆ ಮೊದಲು ನಿಮ್ಮ ಸ್ವಂತ ಸಮಸ್ಯೆಯನ್ನು ಬಗೆಹರಿಸುವ ಪ್ರಾಡಕ್ಟ್ ತಯಾರಿಸಿ. ಆಗ ನಿಮಗೆ ಆ ಪ್ರಾಡಕ್ಟ್ನ ನೈಜ ಗುಣಮಟ್ಟ ತಕ್ಷಣ ತಿಳಿಯುತ್ತದೆ. ಉದಾಹರಣೆಗೆ, ಟ್ರ್ಯಾಕ್ ಕೋಚ್ ಆಗಿದ್ದ ಬಿಲ್ ಬವರ್ಮನ್ ತಮ್ಮ ಓಟಗಾರರ ತಂಡಕ್ಕೆ ಹಗುರವಾದ ಶೂಗಳು ಬೇಕು ಎಂದು ತಮ್ಮ ಮನೆಯ ವಾಫಲ್ ಐರನ್ನಲ್ಲಿ ರಬ್ಬರ್ ಸುರಿದು ಶೂ ಸೋಲ್ ತಯಾರಿಸಿದರು. ಅದೇ ಮುಂದೆ ಜಗತ್ಪ್ರಸಿದ್ಧ ನೈಕ್ ಬ್ರ್ಯಾಂಡ್ನ ವಾಫಲ್ ಸೋಲ್ ಆಯಿತು. ಮನೆಯಲ್ಲಿ ವ್ಯಾಕ್ಯೂಮ್ ಮಾಡುವಾಗ ಜೇಮ್ಸ್ ಡೈಸನ್ ಅವರಿಗೆ ಧೂಳಿನ ಬ್ಯಾಗ್ ಬ್ಲಾಕ್ ಆಗುವ ಸಮಸ್ಯೆ ಎದುರಾಯಿತು. ಆ ಸ್ವಂತ ಸಮಸ್ಯೆಯನ್ನು ಬಗೆಹರಿಸಲು ಅವರು ಜಗತ್ತಿನ ಮೊದಲ ಬ್ಯಾಗ್ಲೆಸ್ ವ್ಯಾಕ್ಯೂಮ್ ಕ್ಲೀನರ್ ಕಂಡುಹಿಡಿದರು. ಹಾಗೆಯೇ ಮೇರಿ ಕೆ ಕಾಸ್ಮೆಟಿಕ್ಸ್ನ ಸಂಸ್ಥಾಪಕಿ ತಮ್ಮ ಚರ್ಮಕ್ಕೆ ಹೊಂದಿಕೊಳ್ಳುವ ಕ್ರೀಮ್ಗಳನ್ನು ತಾವೇ ಬಳಸಿದ್ದರಿಂದ ಅವರಿಗೆ ಪ್ರಾಡಕ್ಟ್ ಟೆಸ್ಟ್ ಮಾಡಲು ಫೋಕಸ್ ಗ್ರೂಪ್ಗಳ ಅವಶ್ಯಕತೆಯೇ ಇರಲಿಲ್ಲ. ಬಿಸ್ನೆಸ್ ಶುರು ಮಾಡಲು ನನ್ನ ಬಳಿ ಸಮಯವಿಲ್ಲ ಎನ್ನುವುದು ಕೇವಲ ಒಂದು ನೆಪ. ದಿನಕ್ಕೆ ಟಿವಿ ನೋಡುವ ಸಮಯವನ್ನು ಕಡಿತಗೊಳಿಸಿ ಕೆಲಸ ಶುರು ಮಾಡಿ. ನಿಮ್ಮ ಈಗಿನ ಕೆಲಸ ಬಿಡಬೇಕಾಗಿಲ್ಲ. ಹಾಗೆಯೇ ಹೊರಗಿನಿಂದ ಇನ್ವೆಸ್ಟರ್ಗಳ ಹಣ ತೆಗೆದುಕೊಳ್ಳುವುದು ಯಾವಾಗಲೂ ಕೊನೆಯ ಆಯ್ಕೆಯಾಗಿರಬೇಕು. ಬೇರೆಯವರ ಹಣ ತೆಗೆದುಕೊಂಡರೆ ನೀವು ನಿಮ್ಮದೇ ಕಂಪನಿಯ ಕಂಟ್ರೋಲ್ ಕಳೆದುಕೊಳ್ಳುತ್ತೀರಿ ಮತ್ತು ಗ್ರಾಹಕರಿಗಿಂತ ಇನ್ವೆಸ್ಟರ್ಗಳ ಇಷ್ಟದಂತೆ ಕೆಲಸ ಮಾಡಬೇಕಾಗುತ್ತದೆ. ಯಾವುದೇ ಬಿಸ್ನೆಸ್ ಶುರು ಮಾಡುವಾಗ ನಿಮ್ಮ ಎಪಿಸೆಂಟರ್ ಮೇಲೆ ಗಮನ ಹರಿಸಿ. ಉದಾಹರಣೆಗೆ, ನೀವು ಒಂದು ಹಾಟ್ ಡಾಗ್ ಸ್ಟ್ಯಾಂಡ್ ಶುರು ಮಾಡುತ್ತಿದ್ದರೆ ಬಂಡಿ ಹೇಗಿರಬೇಕು, ಸಾಸ್ ಯಾವುದು, ಈರುಳ್ಳಿ ಕತ್ತರಿಸುವುದು ಹೇಗೆ, ಇವೆಲ್ಲ ಆಮೇಲೆ ಯೋಚಿಸಿ. ಮೊದಲು ರುಚಿಯಾದ ಹಾಟ್ ಡಾಗ್ ಮಾಡುವುದು ನಿಮ್ಮ ಎಪಿಸೆಂಟರ್ ಆಗಿರಬೇಕು. ಹಾಟ್ ಡಾಗ್ ಇಲ್ಲದೆ ಸ್ಟ್ಯಾಂಡ್ ಇರಲು ಸಾಧ್ಯವಿಲ್ಲ. ನಿಮ್ಮ ಬಿಸ್ನೆಸ್ನಲ್ಲಿ ಒಂದು ಸ್ಪಷ್ಟವಾದ ನಿಲುವು ತೆಗೆದುಕೊಳ್ಳಿ. ಹೋಲ್ ಫುಡ್ಸ್ ಮಳಿಗೆಯಲ್ಲಿ ಕೇವಲ ಉತ್ತಮ ಗುಣಮಟ್ಟದ ನ್ಯಾಚುರಲ್ ಮತ್ತು ಆರ್ಗ್ಯಾನಿಕ್ ವಸ್ತುಗಳು ಮಾತ್ರ ಸಿಗುತ್ತವೆ. ಅಲ್ಲಿ ಕೋಕ್ ಅಥವಾ ಸ್ನಿಕರ್ಸ್ ಸಿಗುವುದಿಲ್ಲ. ಇದಕ್ಕಾಗಿ ಅವರನ್ನು ಜನ ಟೀಕಿಸಿದರೂ ಅವರು ತಮ್ಮ ನಿಲುವು ಬದಲಿಸುವುದಿಲ್ಲ. ಚಿಕಾಗೋದಲ್ಲಿರುವ ವಿನಿ ಸಬ್ಶಾಪ್ನವರು ಪ್ರತಿದಿನ ಮಧ್ಯಾಹ್ನ ಫ್ರೆಶ್ ಬ್ರೆಡ್ ಖಾಲಿಯಾದ ತಕ್ಷಣ ಅಂಗಡಿ ಮುಚ್ಚುತ್ತಾರೆ.
ಅವರು ಬೇಕಾದರೆ ಮತ್ತೆ ಬೇರೆ ಬ್ರೆಡ್ ತಂದು ವ್ಯಾಪಾರ ಮಾಡಬಹುದು, ಆದರೆ ಮುಂಜಾನೆಯ ಫ್ರೆಶ್ ಬ್ರೆಡ್ನ ಗುಣಮಟ್ಟ ಅದಕ್ಕೆ ಇರುವುದಿಲ್ಲ ಎಂದು ಅವರು ರಾಜಿ ಮಾಡಿಕೊಳ್ಳುವುದಿಲ್ಲ. ಭಾಗ 3. ಪ್ರೊಡಕ್ಟಿವಿಟಿಯ ನಿಜವಾದ ಶತ್ರುಗಳು. ನಿಮ್ಮ ಬಳಿ ಹಣ, ಸಮಯ ಅಥವಾ ಜನರ ಕೊರತೆ ಇದ್ರೆ ಅದನ್ನು ಒಂದು ಅಡ್ವಾಂಟೇಜ್ ಆಗಿ ಪರಿವರ್ತಿಸಿಕೊಳ್ಳಿ. ಸೌತ್ ವೆಸ್ಟ್ ಏರ್ಲೈನ್ಸ್ನವರು ಕೇವಲ ಬೋಯಿಂಗ್ 737 ವಿಮಾನಗಳನ್ನು ಮಾತ್ರ ಬಳಸುತ್ತಾರೆ. ಇದರಿಂದ ಅವರ ಪೈಲಟ್ಗಳು ಮತ್ತು ಬಿಡಿಭಾಗಗಳು ಎಲ್ಲದಕ್ಕೂ ಹೊಂದಿಕೊಳ್ಳುತ್ತವೆ ಹಾಗೂ ಖರ್ಚು ಕಡಿಮೆಯಾಗುತ್ತದೆ. ನಿಮ್ಮ ಆಫೀಸ್ನಲ್ಲಿ ಪ್ರೊಡಕ್ಟಿವಿಟಿ ಹಾಳಾಗಲು ಮುಖ್ಯ ಕಾರಣ ಎಂದರೆ ಮಧ್ಯೆ ಮಧ್ಯೆ ಆಗುವ ಅಡಚಣೆಗಳು. ಗಾಢ ನಿದ್ರೆಗೆ ಹೋಗಲು ಹೇಗೆ ಸಮಯ ಬೇಕು, ಹಾಗೆಯೇ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳಲು ಯಾರೂ ಅಡಚಣೆ ಮಾಡದ ಸಮಯ ಬೇಕು. ನಿಮ್ಮ ಕೆಲಸವನ್ನು 45 ನಿಮಿಷಕ್ಕೊಮ್ಮೆ ಯಾರಾದರೂ ಬಂದು ನಿಲ್ಲಿಸಿದರೆ ನೀವು ಎಂದಿಗೂ ಒಂದು ಕೆಲಸವನ್ನು ಸರಿಯಾಗಿ ಮುಗಿಸಲು ಸಾಧ್ಯವಿಲ್ಲ. ಮೀಟಿಂಗುಗಳು ಸಮಯವನ್ನು ಕೊಲ್ಲುವ ವಿಷವಿದ್ದಂತೆ. ಉದಾಹರಣೆಗೆ 10 ಜನ ಸೇರಿ 1 ಗಂಟೆ ಮೀಟಿಂಗ್ ಮಾಡಿದರೆ ಅದು ಕೇವಲ 1 ಗಂಟೆಯ ಮೀಟಿಂಗ್ ಅಲ್ಲ, ಬದಲಾಗಿ 10 ಗಂಟೆಗಳ ಪ್ರೊಡಕ್ಟಿವಿಟಿಯನ್ನು ನಾಶ ಮಾಡಿದಂತೆ. ಮೀಟಿಂಗುಗಳು ಒಂದು ಸ್ಪಷ್ಟವಾದ ಅಜೆಂಡಾ ಇಲ್ಲದೆ ಕೇವಲ ಸಮಯ ವ್ಯರ್ಥ ಮಾಡುತ್ತವೆ. ಹಾಗಾಗಿ ಮೀಟಿಂಗುಗಳನ್ನು ಆದಷ್ಟು ಕಡಿಮೆ ಮಾಡಿ, ಅನಿವಾರ್ಯವಿದ್ದರೆ ಮಾತ್ರ ಟೈಮರ್ ಇಟ್ಟುಕೊಂಡು ಮೀಟಿಂಗ್ ಮಾಡಿ. ಯಾವುದೇ ಪ್ರಾಜೆಕ್ಟ್ ಮಾಡುವಾಗ ಪರ್ಫೆಕ್ಟ್ ಆಗಲು ಕಾಯಬೇಡಿ. ಗುಡ್ ಇನಫ್ ಇಸ್ ಫೈನ್, ಅಂದರೆ ಈಗಿನ ಮಟ್ಟಿಗೆ ಕೆಲಸ ಮಾಡಲು ಯೋಗ್ಯವಾಗಿದ್ದರೆ ಸಾಕು, ಅದನ್ನು ಬಿಡುಗಡೆ ಮಾಡಿ. ಜೂಡೋ ಪರಿಹಾರಗಳನ್ನು ಹುಡುಕಿ, ಅಂದರೆ ಅತಿ ಕಡಿಮೆ ಶ್ರಮದಲ್ಲಿ ಅತಿ ಹೆಚ್ಚು ಫಲಿತಾಂಶ ತರುವ ದಾರಿಗಳು. ರಾಜಕೀಯ ಪ್ರಚಾರದ ಜಾಹೀರಾತುಗಳನ್ನು ಗಮನಿಸಿ. ಅವರು ಪರ್ಫೆಕ್ಟ್ ವಿಡಿಯೋಗೆ ಕಾಯುವುದಿಲ್ಲ, ಬದಲಾಗಿ ಒಂದು ಫೋಟೋ ಮತ್ತು ವಾಯ್ಸ್ ಓವರ್ ಇಟ್ಟುಕೊಂಡು ತಕ್ಷಣವೇ ಜಾಹೀರಾತು ಬಿಡುತ್ತಾರೆ, ಏಕೆಂದರೆ ಅಲ್ಲಿ ಕ್ವಾಲಿಟಿಗಿಂತ ಸಮಯ ಬಹಳ ಮುಖ್ಯ. ಉದ್ದುದ್ದ ಲಿಸ್ಟುಗಳನ್ನು ಮಾಡಿಟ್ಟುಕೊಳ್ಳಬೇಡಿ. 100 ಕೆಲಸಗಳ ಒಂದು ಲಿಸ್ಟನ್ನು ಚಿಕ್ಕ ಲಿಸ್ಟುಗಳಾಗಿ ವಿಂಗಡಿಸಿ. ಇದು ನಿಮಗೆ ತ್ವರಿತವಾಗಿ ಕೆಲಸ ಮುಗಿಸಿದ ತೃಪ್ತಿ ಮತ್ತು ಮುಂದಿನ ಕೆಲಸ ಮಾಡಲು ಮೋಟಿವೇಶನ್ ನೀಡುತ್ತದೆ. ಭಾಗ 4. ಕಾಂಪಿಟಿಟರ್ಸ್ ಮತ್ತು ಪ್ರಚಾರದ ತಂತ್ರಗಳು. ನಿಮ್ಮ ಕಾಂಪಿಟಿಟರ್ಸ್ 20 ಫೀಚರ್ಸ್ ಕೊಟ್ರೆ ನೀವು 30 ಫೀಚರ್ಸ್ ಕೊಡಬೇಕು ಎಂದು ಯೋಚಿಸುವುದು ತಪ್ಪು. ಇದು ಅಂತ್ಯವಿಲ್ಲದ ಯುದ್ಧ. ಬದಲಾಗಿ ಅವರಿಗಿಂತ ಕಡಿಮೆ ಫೀಚರ್ಸ್ ಕೊಡಿ, ಆದರೆ ಆ ಕೆಲವೇ ಫೀಚರ್ಸ್ಗಳನ್ನು ಪರ್ಫೆಕ್ಟ್ ಆಗಿ ಮಾಡಿ. ಫ್ಲಿಪ್ ಕ್ಯಾಮೆರಾದಲ್ಲಿ ದೊಡ್ಡ ಸ್ಕ್ರೀನ್ ಇರಲಿಲ್ಲ, ಫೋಟೋ ತೆಗೆಯಲು ಆಗುತ್ತಿರಲಿಲ್ಲ, ಸೆಟ್ಟಿಂಗ್ಸ್ ಇರಲಿಲ್ಲ, ಆದರೆ ಅದು ವಿಡಿಯೋ ರೆಕಾರ್ಡ್ ಮಾಡುವುದನ್ನು ಮಾತ್ರ ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಮಾಡಿತು. ಹಾಗಾಗಿ ಅದು ಸೂಪರ್ ಹಿಟ್ ಆಯಿತು. ನಿಮ್ಮ ಕಾಂಪಿಟಿಟರ್ಸ್ ಯಾರು ಎಂದು ಗುರುತಿಸಿ ಅವರ ವಿರುದ್ಧ ಒಂದು ನಿಲುವು ತೆಗೆದುಕೊಳ್ಳಿ. ಆಡಿ ಕಾರು ಹಳೆಯ ಐಷಾರಾಮಿ ಕಾರುಗಳ ವಿರುದ್ಧ, ಡಂಕಿನ್ ಡೋನಟ್ಸ್ ಸ್ಟಾರ್ಬಕ್ಸ್ ವಿರುದ್ಧ, ಹಾಗೂ 7up ಅನ್ಕೋಲಾ ಎಂದು ಹೇಳಿಕೊಳ್ಳುವ ಮೂಲಕ ತಮಗೊಂದು ಪ್ರತ್ಯೇಕ ಜಾಗ ಮತ್ತು ಅಭಿಮಾನಿ ಬಳಗವನ್ನು ಸೃಷ್ಟಿಸಿಕೊಂಡವು. ಮಾರ್ಕೆಟಿಂಗ್ ಮಾಡುವಾಗ ಪ್ರಖ್ಯಾತ ಬಾಣಸಿಗರ ರೀತಿ ಯೋಚಿಸಿ. ಎಮೆರಿಲ್ ಲಗಾಸೆ ಅಥವಾ ಮಾರಿಯೋ ಬಟಾಲಿ ಅವರಂಥದ ದೊಡ್ಡ ಬಾಣಸಿಗರು ತಮ್ಮ ಸೀಕ್ರೆಟ್ ರೆಸಿಪಿಗಳನ್ನು ಬಚ್ಚಿಡುವುದಿಲ್ಲ. ಅವರು ಕುಕ್ ಬುಕ್ಗಳ ಮೂಲಕ, ಟಿವಿ ಶೋಗಳ ಮೂಲಕ ಎಲ್ಲರಿಗೂ ಕಲಿಸುತ್ತಾರೆ. ಅವರು ರೆಸಿಪಿ ಕೊಟ್ಟ ತಕ್ಷಣ ಬೇರೆಯವರು ಬಂದು ಅವರ ಪಕ್ಕದಲ್ಲೇ ರೆಸ್ಟೋರೆಂಟ್ ತೆರೆಯುವುದಿಲ್ಲ ಎನ್ನುವುದು ಅವರಿಗೆ ತಿಳಿದಿದೆ. ನೀವು ಕೂಡ ನಿಮ್ಮ ಬಿಸ್ನೆಸ್ನ ಸೀಕ್ರೆಟ್ಸ್ ಅನ್ನು, ತೆರೆಯ ಹಿಂದಿನ ಕೆಲಸಗಳನ್ನು ಗ್ರಾಹಕರಿಗೆ ಕಲಿಸಿ. ಇದರಿಂದ ಅವರು ನಿಮ್ಮ ಪ್ರಾಡಕ್ಟ್ಗಿಂತ ಹೆಚ್ಚಾಗಿ ನಿಮ್ಮ ಬ್ರ್ಯಾಂಡ್ನ ಅಭಿಮಾನಿಗಳಾಗುತ್ತಾರೆ. ಡ್ರಗ್ ಡೀಲರ್ಗಳ ತಂತ್ರವನ್ನು ಬಳಸಿ. ಅವರು ಮೊದಲು ಸ್ವಲ್ಪ ಪ್ರಾಡಕ್ಟ್ ಅನ್ನು ಉಚಿತವಾಗಿ ಕೊಡುತ್ತಾರೆ. ಪ್ರಾಡಕ್ಟ್ ಚೆನ್ನಾಗಿದ್ದರೆ ಜನ ತಾವಾಗಿಯೇ ಹಣ ಕೊಟ್ಟು ಬರುತ್ತಾರೆ. ಹಾಗೆಯೇ ನಿಮ್ಮ ಪ್ರಾಡಕ್ಟ್ ಅಥವಾ ಸೇವೆಯ ಒಂದು ಸಣ್ಣ ಭಾಗವನ್ನು ಜನರಿಗೆ ಉಚಿತವಾಗಿ ಅನುಭವಿಸಲು ಕೊಡಿ. ಪ್ರೆಸ್ ರಿಲೀಸ್ಗಳು ಸ್ಪ್ಯಾಮ್ ಇದ್ದಂತೆ. ಪತ್ರಕರ್ತರಿಗೆ ನೂರಾರು ಜನರಿಗೆ ಕಳುಹಿಸುವಂತಹ ಒಂದೇ ರೀತಿಯ ಇಮೇಲ್ ಕಳುಹಿಸುವ ಬದಲು ನಿಮ್ಮದೇ ಆದ ಒಂದು ಬ್ಲಾಗ್ ಮೂಲಕ ನೇರವಾಗಿ ಗ್ರಾಹಕರನ್ನು ತಲುಪಿ ಮತ್ತು ನಿಮ್ಮದೇ ಆದ ಚಿಕ್ಕ ಆಡಿಯನ್ಸ್ ಅನ್ನು ಬೆಳೆಸಿಕೊಳ್ಳಿ. ಭಾಗ 5. ನೇಮಕಾತಿ ಮತ್ತು ಡ್ಯಾಮೇಜ್ ಕಂಟ್ರೋಲ್. ಹೊಸಬರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಮೊದಲು ಆ ಕೆಲಸವನ್ನು ನೀವೇ ಖುದ್ದಾಗಿ ಒಮ್ಮೆ ಮಾಡಿ. ಆಗ ನಿಮಗೆ ಆ ಕೆಲಸದ ಕಷ್ಟ, ಅದಕ್ಕೆ ಎಷ್ಟು ಸಮಯ ಬೇಕು ಮತ್ತು ಎಂಥ ವ್ಯಕ್ತಿಯನ್ನು ನೇಮಿಸಬೇಕು ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮಗೆ ಆ ಕೆಲಸ ನಿಭಾಯಿಸಲು ಕಷ್ಟವಾದಾಗ ಮಾತ್ರ ಹೊಸಬರನ್ನು ನೇಮಿಸಿ. ರೆಸ್ಯೂಮೆಗಳು ಕೇವಲ ಸುಳ್ಳು ಮತ್ತು ಉತ್ಪ್ರೇಕ್ಷೆಗಳಿಂದ ಕೂಡಿರುತ್ತವೆ ಎನ್ನುವುದನ್ನು ನೆನಪಿಡಿ. ಆದ್ದರಿಂದ ಕವರ್ ಲೆಟರ್ ಅನ್ನು ಓದಿ ಅವರ ನಿಜವಾದ ವ್ಯಕ್ತಿತ್ವವನ್ನು ಅಳೆಯಿರಿ. 5 ವರ್ಷದ ಅನುಭವ ಬೇಕು ಎನ್ನುವುದು ಮೂರ್ಖತನ. 6 ತಿಂಗಳ ಅನುಭವವಿರುವವರಿಗೂ ಮತ್ತು 6 ವರ್ಷದ ಅನುಭವವಿರುವವರಿಗೂ ಹೆಚ್ಚಿನ ವ್ಯತ್ಯಾಸವಿರುವುದಿಲ್ಲ. ಅಭ್ಯರ್ಥಿಗಳನ್ನು ಕೇವಲ ಶಾಲಾ ಕಾಲೇಜಿನ ಡಿಗ್ರಿ ಅಥವಾ ಅಂಕಗಳ ಮೇಲೆ ಅಳೆಯಬೇಡಿ. ಯಾರು ಚೆನ್ನಾಗಿ ಬರೆಯುತ್ತಾರೋ ಅವರನ್ನು ನೇಮಿಸಿ, ಏಕೆಂದರೆ ಸ್ಪಷ್ಟವಾದ ಬರವಣಿಗೆ ಸ್ಪಷ್ಟವಾದ ಆಲೋಚನೆಯ ಸಂಕೇತ.
ಉದ್ಯೋಗಿಗಳನ್ನು ನೇಮಿಸುವಾಗ BMW ಮತ್ತು ಸೆಸ್ನಾ ಕಂಪನಿಗಳಂತೆ ಅವರಿಗೆ ನೈಜ ಕೆಲಸದ ಸನ್ನಿವೇಶಗಳನ್ನು ಕೊಟ್ಟು ಟೆಸ್ಟ್ ಮಾಡಿ. ಕೇವಲ ಇಂಟರ್ವ್ಯೂ ಮಾಡುವುದಕ್ಕಿಂತ ಅವರು ನೈಜವಾಗಿ ಹೇಗೆ ಕೆಲಸ ಮಾಡುತ್ತಾರೆ ಎಂದು ನೋಡುವುದು ಮುಖ್ಯ. ಮತ್ತು ಯಾರೂ ಪರ್ಫೆಕ್ಟ್ ಅಲ್ಲ ಎನ್ನುವುದನ್ನು ಮರೆಯಬೇಡಿ. ಪ್ಲಾಸ್ಟಿಕ್ ಹೂವುಗಳು ನೋಡಲು ಪರ್ಫೆಕ್ಟ್ ಆಗಿದ್ದರೂ ಯಾರಿಗೂ ಇಷ್ಟವಾಗುವುದಿಲ್ಲ. ಜನರಿಗೆ ನೈಜತೆ ಇಷ್ಟವಾಗುತ್ತದೆ. ಹಾಗಾಗಿ ನಿಮ್ಮ ನ್ಯೂನತೆಗಳನ್ನು ಮುಚ್ಚಿಡಬೇಡಿ, ನೈಜವಾಗಿರಿ. ಬಿಸ್ನೆಸ್ನಲ್ಲಿ ಏನಾದರೂ ತಪ್ಪಾದಾಗ ನೀವೇ ಮುಂದೆ ಬಂದು ಗ್ರಾಹಕರಿಗೆ ತಿಳಿಸಿ. ತಪ್ಪು ಮುಚ್ಚಿಹಾಕಲು ಪ್ರಯತ್ನಿಸಬೇಡಿ. 1989ರಲ್ಲಿ ಎಕ್ಸಾನ್ ತೈಲ ಸೋರಿಕೆಯಾದಾಗ ಅವರು ತಡವಾಗಿ ಸ್ಪಂದಿಸಿ ಜನರ ವಿಶ್ವಾಸ ಕಳೆದುಕೊಂಡರು. ಆದರೆ ಆಶ್ಲ್ಯಾಂಡ್ ಆಯಿಲ್ ಕಂಪನಿ ಅದೇ ರೀತಿ ಸೋರಿಕೆಯಾದಾಗ ತಕ್ಷಣವೇ ಸ್ಪಂದಿಸಿ ಜನರ ವಿಶ್ವಾಸ ಗಳಿಸಿದರು. ಕ್ಷಮೆ ಕೇಳುವಾಗ ಯಾವುದೇ ಷರತ್ತುಗಳಿಲ್ಲದೆ ನೈಜವಾಗಿ ಕ್ಷಮೆ ಕೇಳಿ. ನಾವು ಕ್ಷಮೆ ಕೇಳುತ್ತಿದ್ದೀವಿ, ನಿಮಗೆ ತೊಂದರೆಯಾಗಿದ್ದರೆ ಎನ್ನುವ ಷರತ್ತುಗಳನ್ನು ಅಪಾಲಜಿ ಹಾಕಬೇಡಿ. ಸ್ನೇಹಿತರೆ, ರೀವರ್ಕ್ ಪುಸ್ತಕವು ಬಿಸ್ನೆಸ್ ಜಗತ್ತಿನ ಕಣ್ಣು ತೆರೆಸುವ ಒಂದು ಅದ್ಭುತ ಕೈಪಿಡಿ. ಬಿಸ್ನೆಸ್ ಅನ್ನುವುದು ರಾತ್ರೋರಾತ್ರಿಯಾಗುವ ಮ್ಯಾಜಿಕ್ ಅಲ್ಲ, ಇದು ನಿರಂತರ ಪ್ರಯತ್ನ ಮತ್ತು ತಾಳ್ಮೆಯ ಫಲ. ಈ ವಿಡಿಯೋದಲ್ಲಿ ನಾವು ಪುಸ್ತಕದ ಪ್ರತಿಯೊಂದು ಮುಖ್ಯ ಅಂಶವನ್ನು ಕೇವಲ ಪುಸ್ತಕದ ನೈಜ ಉದಾಹರಣೆಗಳೊಂದಿಗೆ ವಿವರವಾಗಿ ಚರ್ಚಿಸಿದ್ದೇವೆ. ಈ ಸುದೀರ್ಘ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್ ಬಟನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನಷ್ಟು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ಮರೆಯದೆ ಬೋಲ್ಡ್ ಬುಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕಲಿಯುತ್ತೀರಿ, ಬೆಳೆಯುತ್ತೀರಿ. ನಮಸ್ಕಾರ.